ಮೊದಲನೆಯ ಪ್ರಶ್ನೆ, ಯಾವ ಪ್ರಾಣಿಯು ಗಾಯಗೊಂಡರೆ ಮನುಷ್ಯರಂತೆ ಅದು ಅಳುತ್ತದೆ? ಎ ಕೋತಿ, ಬಿ ಕರಡಿ, ಸಿ ಕಾಂಗರೋ, ಡಿ ನಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರಡಿ. ಎರಡನೆಯ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಪ್ರಾಣಿ ಯಾವುದು? ಎ ನೀಲಿ ತಿಮಿಂಗಳ, ಬಿ ಕರಡಿ, ಸಿ ಹಸಿರು ಅನ್ನಕೊಂಡ, ಡಿ ಶಾರ್ಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೀಲಿ ತಿಮಿಂಗಳ. ಮೂರನೆಯ ಪ್ರಶ್ನೆ, ಅತಿ ಕಡಿಮೆ ನಿದ್ದೆ ಮಾಡುವಂತಹ ಪ್ರಾಣಿ ಯಾವುದು? ಎ ಹಸು, ಬಿ ಒಂಟೆ, ಸಿ ನಾಯಿ, ಡಿ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಟೆ. ನಾಲ್ಕನೆಯ ಪ್ರಶ್ನೆ, ಕನ್ನಡದ ಮೊದಲ ರಾಜಮನೆತನ ಯಾವುದು? ಎ ಗಂಗರು, ಬಿ ಚಾಲುಕ್ಯರು, ಸಿ ಹೊಯ್ಸಳರು, ಡಿ ಕದಂಬರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕದಂಬರು. ಐದನೆಯ ಪ್ರಶ್ನೆ, ಕೇರಳದ ಪ್ರಸಿದ್ಧ ಹಬ್ಬ ಯಾವುದು? ಎ ಪೊಂಗಲ್, ಬಿ ಸಂಕ್ರಾಂತಿ, ಸಿ ಓಣಂ, ಡಿ ದೀಪಾವಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಓಣಂ. ಆರನೆಯ ಪ್ರಶ್ನೆ, ಯಾವ ಹಣ್ಣು ದೇಹದಲ್ಲಿ ಶುಗರ್ ಅಂಶವನ್ನು ಕಡಿಮೆ ಮಾಡುತ್ತದೆ? ಎ ದ್ರಾಕ್ಷಿ, ಬಿ ಸೇಬೆಹಣ್ಣು, ಡಿ ಬಾಳೆಹಣ್ಣು, ಡಿ ಆರೆಂಜ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೇಬೆಹಣ್ಣು. ಏಳನೆಯ ಪ್ರಶ್ನೆ, ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವ ರಾಜ್ಯ ಯಾವುದು? ಎ ಉತ್ತರ ಪ್ರದೇಶ, ಬಿ ಕರ್ನಾಟಕ, ಸಿ ಬಿಹಾರ್, ಡಿ ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ. ಎಂಟನೆಯ ಪ್ರಶ್ನೆ, ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಎ ಉತ್ತರ ಪ್ರದೇಶ, ಬಿ ಕರ್ನಾಟಕ, ಸಿ ಬಿಹಾರ್, ಡಿ ಮಧ್ಯಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ. ಒಂಬತ್ತನೆಯ ಪ್ರಶ್ನೆ, ಯಾವ ತರಕಾರಿಯ ರಸವನ್ನು ಮುಖಕ್ಕೆ ಹಚ್ಚುವುದರಿಂದ ಮುಖದಲ್ಲಿನ ಕಲೆ ಕಡಿಮೆಯಾಗುತ್ತದೆ? ಎ ಸೌತೆಕಾಯಿಯ ರಸ, ಬಿ ಟೊಮ್ಯಾಟೊ, ಸಿ ಕ್ಯಾರೆಟ್, ಡಿ ಬೀಟ್ರೋಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೌತೆಕಾಯಿಯ ರಸ. ಹತ್ತನೆಯ ಪ್ರಶ್ನೆ, ಮದುವೆಯಾದ 1 ವರ್ಷದವರೆಗೂ ದಂಪತಿಗಳು ಯಾವುದನ್ನು ಸಾಕಬಾರದು? ಎ ನಾಯಿ, ಬಿ ಬೆಕ್ಕು, ಸಿ ಒಂಟಿ ಕೋಳಿ, ಡಿ ಗಿಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂಟಿ ಕೋಳಿ. 11ನೆಯ ಪ್ರಶ್ನೆ, ಕಬ್ಬಿನ ರಸವನ್ನು ಕುಡಿಯುವುದರಿಂದ ಏನು ಉಪಯೋಗ? ಎ ದೇಹಕ್ಕೆ ಹೆಚ್ಚು ಶಕ್ತಿ, ಬಿ ಚರ್ಮದ ಕಾಂತಿ, ಸಿ ಬಿಪಿ ನಿಯಂತ್ರಣ, ಡಿ ತೂಕ ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. 12ನೆಯ ಪ್ರಶ್ನೆ, ಚೆನ್ನಾಗಿ ನಿದ್ದೆ ಮಾಡುವುದರಿಂದ ಏನು ಉಪಯೋಗ? ಎ ಬುದ್ಧಿ ಚುರುಕು, ಬಿ ಒಳ್ಳೆಯ ಆರೋಗ್ಯ, ಸಿ ನೆನಪಿನ ಶಕ್ತಿ ಹೆಚ್ಚು, ಡಿ ಬೊಜ್ಜು ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ. 13ನೆಯ ಪ್ರಶ್ನೆ, ಚಿಕಾಗೋ ಯಾವ ದೇಶದಲ್ಲಿದೆ? ಎ ರಷ್ಯಾ, ಬಿ ಅಮೇರಿಕಾ, ಸಿ ಭೂತಾನ್, ಡಿ ಇಂಡಿಯಾ.
ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕದಲ್ಲಿದೆ. 14ನೆಯ ಪ್ರಶ್ನೆ, ಕಲ್ಲಂಗಡಿ ಹಣ್ಣಿನಲ್ಲಿ ಶೇಕಡ ಎಷ್ಟು % ನೀರಿನ ಅಂಶವಿರುತ್ತದೆ? ಎ 92%, ಬಿ 90%, ಸಿ 85%, ಡಿ 75%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 92%. 15ನೆಯ ಪ್ರಶ್ನೆ, ಈ ಅಭ್ಯಾಸಗಳು ಇದ್ದರೆ ಕ್ಯಾನ್ಸರ್ ಬರಬಹುದು, ಎಚ್ಚರ. ಎ ಹೆಚ್ಚಾಗಿ ಮಾತ್ರೆ ಸೇವನೆ, ಬಿ ಹೆಚ್ಚು ಮಾಂಸ ಸೇವನೆ, ಸಿ ಕಡಿಮೆ ನೀರು ಕುಡಿಯುವುದರಿಂದ, ಡಿ ಹೆಚ್ಚಾಗಿ ಅನ್ನ ತಿನ್ನುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಪ್ರಿಯ ವೀಕ್ಷಕರೇ, ಕೆಲವು ಅಧ್ಯಯನದ ಪ್ರಕಾರ 50ರಿಂದ 55% ಆಫ್ ಕ್ಯಾನ್ಸರ್ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುತ್ತದೆ ಮತ್ತು 45ರಿಂದ 50% ಆಫ್ ಕ್ಯಾನ್ಸರ್ ಪುರುಷರಲ್ಲಿ ಬರುತ್ತೆ. ಏಕೆಂದರೆ ಜನ ಜಾಸ್ತಿ ತಿನ್ನುತ್ತಿದ್ದಾರೆ, ದಪ್ಪ ಆಗುತ್ತಿದ್ದಾರೆ, ಒಬೆಸಿಟಿ, ಫಿಸಿಕಲ್ ಆಕ್ಟಿವಿಟಿ ತುಂಬ ಕಡಿಮೆಯಾಗ್ತಿದೆ. ಈ ಜಂಕ್ ಫುಡ್ ಸೇವನೆ ಮತ್ತು ಮೀಟ್ ಈಟಿಂಗ್ ಅಂದರೆ ಮಾಂಸಾಹಾರಿ ಸೇವನೆ ಜಾಸ್ತಿ ಆಗ್ತಿದೆ. ಸಸ್ಯಾಹಾರಿ ಹಾಗೂ ಹಣ್ಣು ತರಕಾರಿಗಳನ್ನು ತಿನ್ನುವುದು ಕಡಿಮೆಯಾಗಿದೆ ಮತ್ತು ಇದರ ಜೊತೆಗೆ ಸ್ಮೋಕಿಂಗ್, ಆಲ್ಕೋಹಾಲ್ ಇದರೆಲ್ಲ ಸೇವನೆ ಜಾಸ್ತಿ ಆದಾಗ ಪ್ರಮುಖವಾಗಿ ಮಹಿಳೆಯರಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗ್ತಿದೆ ಮತ್ತು ಸರ್ವೆಕ್ಸ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕ್ಯಾನ್ಸರ್ ಕೂಡ ಜಾಸ್ತಿ ಆಗ್ತಿದೆ. ಈ ಕ್ಯಾನ್ಸರ್ ಬಂದರೆ ಏನು ಮಾಡಬೇಕು? ಡಾಕ್ಟರ್ ಹತ್ತಿರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಬೇಕು. ಇದರಲ್ಲಿ ಪ್ರಮುಖವಾದ ಟ್ರೀಟ್ಮೆಂಟ್ ಆದ ಇಮ್ಯುನೋಥೆರಪಿ ಅಂದರೆ ಬಾಡಿಯಲ್ಲಿನ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಆಗ ಆ ಇಮ್ಯುನಿಟಿ ಪವರ್ ಆ ಕ್ಯಾನ್ಸರನ್ನು ಕೊಲ್ಲುತ್ತದೆ. ಈಗ ಕ್ಯಾನ್ಸರ್ ನಿಯಂತ್ರಣವನ್ನು ನೋಡುವುದಾದರೆ ದಿನಾಲೂ ಎಕ್ಸಸೈಸ್ ಮಾಡುವುದು ಮತ್ತು ಹೆಚ್ಚಾಗಿ ನೀರನ್ನು ಸೇವಿಸುವುದು, ಆಲ್ಕೋಹಾಲ್ ಮತ್ತು ಧೂಮಪಾನವನ್ನು ನಿಷೇಧ ಮಾಡುವುದು ಮತ್ತು ಮಾಂಸಾಹಾರವನ್ನು ಆದಷ್ಟು ನಿಯಂತ್ರಣ ಮಾಡುವುದು ಮತ್ತು ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಅಂದರೆ ತರಕಾರಿ ಮತ್ತು ಹಣ್ಣುಗಳನ್ನು ಅಧಿಕವಾಗಿ ಸೇವನೆ ಮಾಡುವುದು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.